ಸ್ನೇಹಿತರೆ, ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಆನ್ಲೈನ್ದೇ ಆಗಲಿ ಮತ್ತು ಆಫ್ಲೈನ್ ಆಗಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಮಾರಾಕತ್ತಿರ್ತಾರಲ್ಲ, ಅವರಿಗೆ ನನ್ನ ಕಡೆ ಟಿಪ್ಸ. ಯಾಕಂತಂದ್ರೆ ನಾನು ಅನುಭವದ ಮುಖಾಂತರ ಹೇಳಿರ್ತೀನಿ. ನಿಮ್ಗೆ ಏನು ಇರ್ಬೇಕಂದ್ರೆ ಫಸ್ಟಿಗೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದ ಬಳಿಕ ನೀವು ಏನು ಮಾಡ್ಬೇಕಂತ ಅನ್ನೋದು ನಿಮಗೆ ಮೊದಲಿಗೆ ಕನ್ಫರ್ಮ್ ಇರಬೇಕು. ಅಂದ್ರೆ ಅಷ್ಟೇ ನೀವು ಏನು ಒಂದು ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಬಿಸ್ನೆಸ್ ಒಳಗೆ ಕಾಂಪಿಟೇಷನ್ ಎಷ್ಟು ಇರುತ್ತಂದ್ರೆ ನೀವು ಇನ್ನೂ ಇಮೇಜಿನೇ ಮಾಡಿರಲ್ಲ. ನಾ ಅನ್ಕೊಂಡಿದ್ದು ಯಾರೂ ಮಾಡಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ನಮ್ಗಿಂತ ಮೊದಲು 100 ಜನ ಮಾಡಿರ್ತಾರೆ. ಆ 100 ಜನದಾಗ ನಾವು ಬೆಸ್ಟ್ ಆಗ್ಬೇಕಂತಂದ್ರೆ ಭಾಳ ಕಷ್ಟಪಡಬೇಕು. ಈಗ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡೋಕತ್ತಿರ್ತಿಲ್ಲ ಅವರೆಲ್ಲ ಈ ಅನುಭವದ ಮಾತು ಅರ್ಥ ಆಗ್ತಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಿ ಪ್ರೆಸೆಂಟಾಗಿ ಮುಂಬೈ ಒಳಗಿದ್ದೀನಿ. ಮುಂಬೈ ಒಳಗೆ ಒಂದು ವರ್ಕಿಂಗ್ ಮ್ಯಾಗೆ ಬಂದೀನಿ. ಅದ್ರ ಸಲ ನಾನೀಗ ಅದು ರಿಯಲೈಸ್ ಆದ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ನೋಡ್ತೀರಂದ್ರೆ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಾ ಹೋಗ್ತವೆ ಇನ್ನು ಮುಂದೆ. ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥದ್ದಾಗಲಿ, ಬೇರೆ ಬೇರೆ ರಿಯಲ್ ನನ್ನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದು ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಮತ್ತು ಇನ್ನೂ ನಾನು ಒಳಗೆ ಪೂರ್ತಿ ಕ್ಲೋಸ್ ಟಚ್ ಆಗಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಾಲೋ ಮಾಡಿರಿ. ID ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡಿರ್ತೀನಿ. ಓಕೆ, ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟಿಗೆ ಮನುಷ್ಯನ ಬಳಿ ಏನು ಇರ್ಬೇಕಂತ ಅನ್ನೋದು ನಾನು ಕಮೆಂಟ್ ಬಾಕ್ಸಾಗಿ ತಿಳಿಸ್ರಿ. ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದರೆ ಮುಂಬೈದು ಮಲಾರ ಅನ್ನೋ ಒಂದು ಸಣ್ಣ ಒಂದು ಇದು ಅನ್ಬೋದು. ನಾವು ದೊಡ್ಡದು ಇದ್ದಿರ್ಬೋದು, ಅಷ್ಟು ನನಗೆ ಗೊತ್ತಿಲ್ಲ. ಒಂದು ಸಿಟಿ ಒಳಗಿದ್ದೀನಿ, ಮುಂಬೈ ಒಳಗೆ ಬರುವಂಥ ಒಂದು ಮಿನಿ ಸಿಟಿ ಒಳಗಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಅಂತಾರೆ ನೋಡ್ರಿ. ಇವಾಗ ನಾನು ಇಲ್ಲಿಂದ ಒಂದು ಬೇರೆ ವರ್ಕಿನಾಗ ಬೇರೆ ಕಡೆ ಹೋಗೋದಿರ್ತೀನಿ ಮುಂಬೈ ಒಳಗಿಂದಾನೆ. ಬಟ್ ನನಗೆ ಇಲ್ಲಿ ಏನೂ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡದೈತದು. ಓಕೆ, ಇವಾಗ ಹೆಜ್ಜೆ ಇಟ್ಟಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಅನ್ನೋದು ಪ್ರತಿಯೊಂದು ಮುಂದೆ ತಿಳಿಸ್ತಾ ಹೋಗ್ತೀನಿ. ಬಾಯ್.